ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 3, 2026ರಂದು ಬಿಡದಿ ಬಳಿ ರೈತರ ಫಲವತ್ತಾದ ಜಮೀನು ವಶಪಡಿಸಿಕೊಂಡು ಟೌನ್ಶಿಪ್ ಮಾಡುವುದನ್ನು ಕೈಬಿಡುವಂತೆ ಆಗ್ರಹಿಸಿ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕುರುಬೂರು ಶಾಂತಕುಮಾರ್, ಮುಖಂಡರಾದ ಹತ್ತಹಳ್ಳಿ ದೇವರಾಜ್, ಬರಡನಪುರ ನಾಗರಾಜ್, ಕಿರಸಗೂರು ಶಂಕರ್, ಮೂಕಳ್ಳಿ ಮಹಾದೇವಸ್ವಾಮಿ, ಮಾರ್ಬಳ್ಳಿ ನೀಲಕಂಠಪ್ಪ ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಬರಗಾಲ ಇದೆ, ತುಂಬ ಸಮಸ್ಯೆಗಳಿದೆ. ಇಂಥ ಸಂದರ್ಭದಲ್ಲಿ ಸರಳವಾಗಿ ದಸರಾವನ್ನು ಆಚರಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಂಬಳ ಆಚರಣೆ ಮಾಡಬಾರ್ದು. ಕಂಬಳ ನಮ್ಮ ಮೈಸೂರಿನ ದಸರಾ ಆರಂಭ ಆಗ್ತದಿಂದಲೂ ಕೂಡ ಇಲ್ಲಿ ಇರತಕ್ಕಂಥ ವಿಚಾರ. ಆದರೆ ಅವರು ಮಾಡಲೇಬೇಕು ಅಂದರೆ ಎತ್ತಿನ ಗಾಡಿ ಓಟೋ ಸ್ಪರ್ಧೆ ಮಾಡಬೇಕು. ರೈತರ ಈ ಭಾಗದ ಒಂದು ಭಾಳ ಮುಖ್ಯವಾದಂಥ ಆಟದ ಸ್ಪರ್ಧೆ ಇದು ಅಂತೆಲ್ಲ ಮಾಡ್ಬೋದು. ಆದರೆ ಇವರು ಅನಾವಶ್ಯಕವಾಗಿ ಯಾವುದನ್ನು ಹೊಸ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಮತ್ತು ಈ ವರ್ಷ ಬರಗಾಲ ಇರೋದ್ರಿಂದ ಸರಳವಾದಂಥ ಸಾಂಪ್ರದಾಯಿಕ ದಸರಾವನ್ನು ಆಚರಣೆ ಮಾಡ್ತಕ್ಕಂಥದ್ದು ಸೂಕ್ತ. ಅದು ಅಲ್ಲಿಗೆ ಸೀಮಿತ ಆಗಿರೋದು ದಕ್ಷಿಣ ಕಂಬಳ ಅದು ಆ ಭಾಗದ ಜನರ ಒಂದು ಚೆನ್ನಾಗಿದೆ, ಅಲ್ಲಿ ಸೀಮಿತವಾಗಿ ಮಾಡೋದ್ರಿಂದ ಅದಕ್ಕೆ ಮತ್ತೆ ಹೆಚ್ಚು ಮಹತ್ವ ಕೊಡಲಿಬೇಕಾದ್ರೆ ಅದನ್ನು ನಾವು ವಿರೋಧ ಮಾಡೋದಿಲ್ಲ. ಮೈಸೂರು ದಸರಾ ಸಂದರ್ಭದಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಏನು ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಬಿಡದಿ ಭಾಗದ 7,500 ಎಕರೆಗೂ ಹೆಚ್ಚು ಭೂಮಿಯನ್ನು ಸರ್ಕಾರ ವಶಪಡಿಸಲಿಕ್ಕೆ ಹಠ ಹಿಡಿದು ಕೂತಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಅದಕ್ಕಾಗಿ ಇವತ್ತು ಹಠ ಬಿಡಿ, ನ್ಯಾಯ ಕೊಡಿ ಎನ್ನುವಂಥ ಚಳುವಳಿಯನ್ನು ಮಾಡ್ತಾಯಿದ್ದೇವೆ. ಇವತ್ತು ರೈತರ ಭೂಮಿಯನ್ನು ಕಿತ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಕೊಟ್ಟರೆ ರೈತರನ್ನ ಬೀದಿ ಪಾಲು ಮಾಡುವಂಥ ಪ್ರಕ್ರಿಯೆ ಆಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಹಠವನ್ನು ಬಿಟ್ಟು ಈ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ತರ್ತಾ ಇದ್ದೇವೆ. ಇವರು ಎಚ್ಚೆತ್ತುಕೊಳ್ಳದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಚಳುವಳಿಯನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ನಾವು ಇದರ ವಿರುದ್ಧವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಇಡೀ ರಾಜ್ಯದಲ್ಲಿ ಮಳೆ ಬಂದಿಲ್ಲ, ಬರಗಾಲ ಬಂದಿದೆ, ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಕೆರೆ ಕಟ್ಟೆಗಳ ಒಣಗೋಗಿದೆ. ಕರ್ನಾಟಕ ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕಿನಲ್ಲಿ ತುಂಬ ಸಂಕಷ್ಟದಲ್ಲಿ ರೈತರು ಸಾಯ್ತಾ ಇದ್ದಾರೆ. ಇವತ್ತು ರೈತರ ಕಷ್ಟವನ್ನು ಕೇಳಲಿಕ್ಕೆ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಇಲ್ಲ, ಕೃಷಿ ಮಂತ್ರಿ ಇಲ್ಲ, ತೋಟಗಾರಿಕೆ ಮಂತ್ರಿ ಇಲ್ಲ. ಏನು ರಾಜ್ಯ ಸರ್ಕಾರ ಅಂದರೆ ಏನು? ರೈತರು ಇಡೀ ರಾಜ್ಯದ 80% ರೈತರಿರ್ತಕ್ಕಂಥ ಈ ರೈತರ ಸಮಸ್ಯೆಯನ್ನು ಕೇಳಲಿಕ್ಕೆ ಒಬ್ಬ ಮಂತ್ರಿ ಇಲ್ಲ ಅಂದರೆ ನಾಚಿಕೆಗೇಡಿನ ಸಂಗತಿ. ತಕ್ಷಣವೇ ಕೃಷಿ ಮತ್ತು ತೋಟಗಾರಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ಸಚಿವರನ್ನು ನೇಮಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ತಕ್ಷಣವೇ ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶಗಳ ಅಧ್ಯಯನವನ್ನು ಮಾಡಿ ವೈಜ್ಞಾನಿಕ ಸಮೀಕ್ಷೆಯ ಮೂಲಕ ನಷ್ಟ ಪರಿಹಾರವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಕೆರೆ ಕಟ್ಟೆಗಳಲ್ಲಿ ಬತ್ತಿ ಹೋಗಿರೋದ್ರಿಂದ ಜಾನುವಾರುಗಳ ಮೇವಿನ ವ್ಯವಸ್ಥೆನ ಮಾಡಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಅಧಿಕಾರಿ ಸಂಬಂಧಪಟ್ಟಂಥ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳನ್ನು ಜಿಲ್ಲೆಯ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡಿ ಸಮೀಕ್ಷೆಯನ್ನು ಮಾಡಿ ಸಮರೋಪಾದಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಇಟ್ಟುಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಗಾಂಧಿ ಪ್ರತಿಮೆ ಮುಂದೆ ಮಾಡ್ತಾ ಇದ್ದೀವಿ. ರೈತರಲ್ಲಿ ಮನವಿ ಮಾಡೋದಿಷ್ಟೇ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, BJP ಇರಲಿ, ರಾಜಕಾರಣಕ್ಕೋಸ್ಕರ ನೀವು ಬಲಿಯಾಗಬೇಡಿ. ರೈತರೇ, ನೀವು ಯಾವತ್ತೂ ರಾಜಕಾರಣಿಗಳ ಗುಲಾಮರಾಗಬೇಡಿ. ನೀವು ರಾಜಕಾರಣಿಗಳಿಗೆ ನೀವು ಅವ್ರನ್ನ ಗುಲಾಮರಾಗಿ ಮಾಡ್ಕೊಳ್ಳಿ, ಸ್ವಾಭಿಮಾನವಾಗಿರಿ. ಇವತ್ತು ಒಬ್ಬರು ರೈತರು ಜಮೀನು ಕೊಡ್ತೀವಿ ಅಂತಾರೆ, ಒಬ್ಬರು ಕೊಡೋದಿಲ್ಲ ಅಂತ ಹೇಳ್ತಾರೆ. ನೀವು ಯಾಕೆ ತಿಕ್ಕಾಟ ಮಾಡ್ತಿದ್ದೀರಿ? ಅಧಿಕಾರ ಶಾಶ್ವತಲ್ಲ. ಇವತ್ತು ಒಬ್ರು ಇರ್ತಾರೆ, ಇನ್ನು 6 ತಿಂಗಳು ಇನ್ನೊಬ್ಬರು ಬರ್ತಾರೆ. ಆದ್ದರಿಂದ ನೀವು ತಿಕ್ಕಾಡೋದು ಬೇಡ. ನೈಜವಾದಂಥ ಸಮಸ್ಯೆಗಳನ್ನು ನೈಜವಾಗಿ ಚಿಂತನೆ ಮಾಡಿ
ರಾಜಕಾರಣದಿಂದ ಹೊರತುಪಡಿಸಿ ವಿಚಾರವನ್ನು ಚಿಂತನೆ ಮಾಡಿ ರೈತರ ಹೋರಾಟಗಳು ನಡೀತಿದೆ. ತಾವು ಕಾಣಿಸ್ಕೊಳ್ಳಿಲ್ವಲ್ಲ? ಇಲ್ಲ, ಈಗಾಗಲೇ ನಾನು ಬೇರೆ ಬೇರೆ ಕಡೆ ಎಲ್ಲ ಬೆಂಬಲ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಚಳವಳಿಯನ್ನು ಅವರು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ರಾಜ್ಯವ್ಯಾಪಿ ಚಳವಳಿಯನ್ನು ಮಾಡ್ತೀವಿ. ಯಾಕೆಂದರೆ ಬರಗಾಲ 50% ಮಳೆನೇ ಆಗಿಲ್ಲ. ಇಲ್ಲಿ ತನಕ ಆಗಬೇಕಾದಂಥ ಮಳೆಯಲ್ಲಿ ಪ್ರಮಾಣ ಕಡಿಮೆ ಆಗಿದೆ ಮತ್ತು ಕೆರೆ ಕಟ್ಟೆಗಳಲ್ಲಿ ದೊಡ್ಡ ದೊಡ್ಡ ಕಾಲುವೆ ಇದರಲ್ಲಿ ಜಲಾಶಯಗಳಲ್ಲಿ ನೀರೇ ಖಾಲಿಯಾಗೋಗಿದೆ. ಕುಡಿಯೋ ನೀರಿಗೂ ಆಕಾರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಬೆಳೆಗಳನ್ನ ಬೆಳಿತೀವಿ ಅಂತಕ್ಕಂಥದ್ದು ನಮಗೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಆದರೆ ಆ ರೈತರ ಸಂಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ರೈತರ ಬರಗಾಲ ಪೀಡಿತ ಪ್ರದೇಶದ ಎಲ್ಲ ರೈತರ ಸಾಲ ಮನ್ನಾ ಮಾಡಿ ಸಾಲ ವಸೂಲಾತಿಯನ್ನು ನಿಲ್ಲಿಸಿ ಈ ರೀತಿಯ ಗಂಭೀರವಾದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ. ಇಲ್ಲಿ ತುರ್ತಾಗಿ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬರಗಾಲದ ನಡುವೆ ಕಂಬಳ ಆಚರಣೆ ಮಾಡಲಿಕ್ಕೆ ಮತ್ತೆ ಅದ್ದೂರಿ ದಸರಾ ಆಚರಣೆ ಮಾಡಲಿಕ್ಕೆ ಮುಂದಾಗಿದೆ ಜಿಲ್ಲಾಡಳಿತ. ಇಲ್ಲ, ಬರಗಾಲ ಸರಳವಾದಂಥ ಸಾಂಪ್ರದಾಯಿಕವಾದ ದಸರಾವನ್ನು ಆಚರಣೆ ಮಾಡಲಿ. ಕಂಬಳ ಅವೆಲ್ಲ ಬಿಟ್ಬಿಡಿ. ಯಾಕೆಂದರೆ ಈ ದಸರಾಕ್ಕೆ ಇದೇ ಆದಂಥ ವಿಶೇಷತೆ ಇದೆ. ಇಡೀ ರಾಷ್ಟ್ರದಲ್ಲಿ ಒಂದು ಗೌರವವಿರ್ತಕ್ಕಂಥ ದಸರಾ. ಆದರೆ ನೀವು ಹೊಸದಾಗಿ ಸೃಷ್ಟಿಯನ್ನು ಮಾಡಿ ಅದನ್ನು ಹಾಳು ಮಾಡುವಂಥ ಕೆಲಸ ಮಾಡಬೇಡಿ. ಇವತ್ತು ಕಂಬಳ ನಿಲ್ಲಿಸಿ ಸರಳವಾದಂಥ ಸಾಂಪ್ರದಾಯಿಕ ದಸರಾವನ್ನು ಆಚರಣೆ ಮಾಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಚಳುವಳಿಯನ್ನು ಮಹಾತ್ಮ ಗಾಂಧಿಯವರ ಪ್ರತಿಮೆಯ ಮುಂದೆ ಮಾಡಿದ್ದೇವೆ. ಬಿಡದಿಯಲ್ಲಿ 7500ಕ್ಕೂ ಹೆಚ್ಚು ಎಕರೆ ಸಾವಿರಾರು ಮರಗಳು ಎಲ್ಲವನ್ನು ಕಡಿದು ಟೌನ್ಶಿಪ್ ಮಾಡಿ ಶ್ರೀಮಂತರಿಗೋಸ್ಕರ ಅಪಾರ್ಟ್ಮೆಂಟ್ಗಳು ಮಾಡೋಕ್ಕೋಸ್ಕರ ಟೌನ್ಶಿಪ್ ಮಾಡೋಕ್ಕೋಸ್ಕರ ರೈತರ ಭೂಮಿ ಎಲ್ಲ ಕಿತ್ಕೊತಾ ಇದ್ದಾರೆ. ಅಲ್ಲಿ ಒಂದು ಎಕರೆಗೆ 10 ಕೋಟಿಯಿಂದ 12 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಇದೆ. ಇವರು 2 ಕೋಟಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಭಾಳ ಉದಾರವಾಗಿ ಹೇಳ್ತಾರೆ. ಈ ಒಂದು ಬಲಾತ್ಕಾರದಿಂದ ರಾಜಕೀಯ ಪಕ್ಷದ ಮುಖಂಡರು ರೈತರ ಮೇಲೆ ರೈತರನ್ನ ಎತ್ಕಟ್ಟಿ ಆ ರೈತರು ಕೂಡ ಬಲಿಪಶುಗಳು ಮಾಡ್ತಾ ಇದ್ದಾರೆ. ರೈತರು ಯಾವತ್ತೂ ಕೂಡ ಮುಗ್ಧರು ಅಮಾಯಕರಿರ್ತಾರೆ. ಆದರೆ ಜಮೀನು ಕಿತ್ತಿಗಳ ವಿಚಾರದಲ್ಲಿ ಈ ರೀತಿ ರಾಜಕಾರಣ ಮಾಡಬಾರ್ದು. ಯಾವುದೇ ಪಕ್ಷದವರಾಗಿರಲಿ ನಿಮಗೆಲ್ಲ ಅಧಿಕಾರ ಶಾಶ್ವತ ಅಲ್ಲ. ನಿಮ್ಮ ಅಧಿಕಾರ ಆರ್ಥಿಕ ಇರ್ತದೆ, ಹೋಗ್ತದೆ. ಆದರೆ ನೀವು ಮಾಡಿದಂಥ ನೀಚ ಕೆಲಸ ಶಾಶ್ವತ ಉಳಿತದೆ. ಅವರು ಶಾಖ ಆಗ್ತಾರೆ, ಹುಷಾರಾಗಿರ್ಬೇಕಾಗ್ತದೆ. ಆದ್ದರಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡಿ ನಾವು ಹಠ ಬಿಡಿ, ನ್ಯಾಯ ಕೊಡಿ ಅನ್ನುವಂಥ ಚಳುವಳಿಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಅವರು ಎಚ್ಚೆತ್ತುವುದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ನಮ್ಮ ಸಂಘಟನೆಯ ಮೂಲಕ ಚಳುವಳಿಯನ್ನು ವಿಸ್ತರಣೆ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಹಾಗೆಯೇ ಏನು ರಾಜ್ಯದಲ್ಲಿ 150 ತಾಲೂಕು ಹೆಚ್ಚು ಭಾಗದಲ್ಲಿ ಅಂದರೆ ಕರ್ನಾಟಕದ ಕಾವೇರಿ, ಕಬಿನಿ, ಕೃಷ್ಣ ಎಲ್ಲ ನದಿಗಳು ಬತ್ತಿ ಹೋಗಿವೆ. 50% ನೀರು ಖಾಲಿಯಾಗಿದೆ. ಕುಡಿಯೋ ನೀರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬರಗಾಲದಿಂದ ಕೆರೆ ಕಟ್ಟೆಗಳು ಕುತ್ತೋಗಿದೆ, ಕುಡಿಯೋ ನೀರಿಲ್ಲ, ಮತ್ತು ಬೇಕಾದಂಥ ಜನರಿಗೆ ಬೇಕಾದಂಥ ಯಾವುದೇ ವ್ಯವಸ್ಥೆಗಳು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು. ಬರ ಪರಿಹಾರವನ್ನು ಸಮೀಕ್ಷೆ ಮಾಡಬೇಕು ಮತ್ತು ಬರ ಪರಿಹಾರಕ್ಕೆ ನಷ್ಟಕ್ಕೆ ಒಳಗಾದಂಥ ರೈತರ ಬೆಳೆ ನಷ್ಟ ಮತ್ತು ಏನಾಗಿರ್ತಕ್ಕಂಥ ನಷ್ಟವನ್ನು ವೈಜ್ಞಾನಿಕ ಪರಿಹಾರವನ್ನು ಕೊಡುವಂಥ ದಿಕ್ಕಲ್ಲಿ ಚಿಂತನೆ ಮಾಡಬೇಕು. ರಾಜ್ಯದ ಉದ್ದಗಲಕ್ಕೂ 150ರಿಂದ 160 ತಾಲೂಕು ಭೀಕರವಾದ ಬರಗಾಲ ಇದೆ. ಇಂಥ ಬರಗಾಲವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒತ್ತಾಯ. ಆ ಹಿನ್ನೆಲೆಯಲ್ಲಿ ಬರಗಾಲ ಸಮೀಕ್ಷೆ ಮಾಡಿ ಬರಗಾಲ ಘೋಷಣೆ ಮಾಡಿ ಬರಗಾಲ ಪೀಡಿತ ಪ್ರದೇಶಗಳಿಗೆ ನೆರವನ್ನು ಕೊಡಬೇಕು ಮತ್ತು ರೈತರ ಸಾಲವನ್ನು ವಸೂಲಾತಿಯನ್ನು ನಿಲ್ಲಿಸಬೇಕು. ಸರ್ಕಾರ ಏನು ಮುಖ್ಯಮಂತ್ರಿಗಳು ಬೆಳೆ ಅಂತ ಮನವಿ ಮಾಡಿದ್ದಾರೆ. ಹೌದು, ಬೆಳೆ ಬೆಳೆದಿಲ್ಲ ನಾವು, ಆದರೆ ರೈತರಿಗೆ ತಿನ್ನಕ್ಕೆ ಯಾರು ಕೊಡ್ತಾರೆ? ರೈತರ ಸಾಲವನ್ನು ಮನ್ನಾ ಮಾಡಿ, ರೈತರ ಸಾಲ ಮನ್ನಾ ಮಾಡಿ, ರೈತರ ಬೆಳೆ ನಷ್ಟವನ್ನು ಕೊಡಿ. ಖಂಡಿತವಲ್ಲೂ ನಿಮ್ಮ ಮಾತನ್ನು ನಾವು ಒಪ್ತೀವಿ. ಕುಡಿಯೋ ನೀರು ಭಾಳ ಮುಖ್ಯ. ಅದೇ ರೀತಿ ರೈತರ ಬದುಕು ಭಾಳ ಮುಖ್ಯ ಅಲ್ವಾ? ರೈತರ ಬದುಕನ್ನು ಉಳಿಸಲಿಕ್ಕೆ ಸರ್ಕಾರ ಯಾವುದಾದ್ರೂ ವಿಶೇಷವಾದ ಕ್ರಮಗಳನ್ನು ಕೈಗೊಂಡು ರೈತರ ಸಂಕಷ್ಟ ನಿವಾರಣೆಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತೇವೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯವ್ಯಾಪಿ ಚಳುವಳಿಯನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.